ಗೋಟಿ ಗೊಜ್ಜು ನೋಡಿ ದೊಡ್ಡದಲ್ಲ ಐತೆ ತಪ್ಪಲೆ. ಆಕ್ಟರ್ ತುಂಬಾ ಫುಲ್ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ, ಗೋಟಿ ಗೊಜ್ಜು ದಬ್ರೆ ಐಟಮ್. ಗೋಟಿ ಗೊಜ್ಜು, ಅನ್ನ ಸಾರು, ಮುದ್ದೆನಾ. ಹೋಗ್ರ ಅವನ ಅನ್ನ ತಿಂದು ತಿಂದು ಎಲ್ರಿಗೂ ಎರಡೆರಡು ಜಾಸ್ತಿನೇ ಆಗ್ತವನೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಮ್ಮ ಜೊತೆ ಇವಾಗ ನಮ್ಮಮ್ಮ ಇದ್ದಾರೆ, ಪವನ್ ಕೂಡ ಬರ್ತಾನೆ. ನಮ್ಮಮ್ಮ ಅವತ್ತಿಂದ ಹೇಳ್ತಾನೆ ಇದ್ರು, ನಾನು ಕರ್ಕೊಂಡೇ ಹೋಗಲ್ಲ ಎಲ್ಲೂ ದೇವಸ್ಥಾನಕ್ಕೆ ಪರಕ್ಕೆ, ನೀನು ಒಬ್ಬನೇ ಹೋಯ್ತೀಯಾ, ನಾನು ಕರ್ಕೋಗಿ ದೇವಸ್ಥಾನಕ್ಕೆ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ಇವತ್ತು ಕೋಬ್ರಾ ಅವ್ರ ಊರಲ್ಲಿ ನಾಗವಾರದಲ್ಲಿ ಹಬ್ಬ ಇದೆ, ಪರ ಐತೆ. ಮತ್ತೆ ನಮ್ಮ ಅಕ್ಕಾರ್ ಮನೇನೂ ಅಲ್ಲೇ ಇರೋದು ನಾಗವಾರದಲ್ಲಿ. ನಮ್ಮ ತೇಜಕ್ಕ ಇದ್ರಲ್ಲ ಚನ್ನಪಟ್ಟಣದಲ್ಲಿ ಹೋಗ್ತೀನಲ್ಲ, ಅದೇ ಊರಲ್ಲೇ ಇರೋದು. ಸೊ ಅದಕ್ಕೆ ನಮ್ಮಮ್ಮ ಹಂಗೆ ಮಾತಾಡ್ಸ್ಕೊಂಡು ಪರಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದವ್ರೆ. ಅದಕ್ಕೆ ಹೋಗ್ತಾ ಇದೀವಿ. ಪವನ್ ಬರ್ತಾನೆ ಇವಾಗ, ಪವನ್ ನಚ್ಕೋತೀನಿ, ಬನ್ನಿ ಓಡೋಣ. ಗೈಸ್, ಪವನ್ ಬಂದ, ಪವನ್ ನಚ್ಕೊಂಡೆ. ಪವನ್ ಕಾರ್ ಓಡಿಸ್ತೀನಿ ಅಂತ ಅದಕ್ಕೆ ಕೊಟ್ಬಿಟ್ಟೆ. ಕಾರ್ ಓಡಿಸಿದ್ರೆ ಲಾಗ್ ಮಾಡಕ್ಕಾಗಲ್ಲ ಗೈಸ್, ಅದಕ್ಕೆ ಪವನ್ ಕೊಟ್ಬಿಟ್ಟು ನಾನು ಲಾಗ್ ಮಾಡ್ತಾ ಇದೀನಿ. ಬೆಳಗ್ಗೆ ನಮ್ಮಮ್ಮ ಏನ್ ಮಾಡೋರು ಗೊತ್ತಾ, ನಾನು ನೈಟ್ ಎಲ್ಲ ಹೋಗಿದ್ದೆ, ಬೆಳಗ್ಗೆ ಬಂದ್ಬಿಟ್ಟು ನಿದ್ದೆ ಆಗಿರ್ಲಿಲ್ಲ ಅನ್ಬಿಟ್ಟು ಮೇಲ್ಗಡೆ ರೂಮ್ಗೆ ಹೋಗಿ ಮಲ್ಕೊಬಿಟ್ಟಿದೀನಿ. ಇವ್ರಿಗೆ ಹೇಳಿಲ್ಲ, ಕೆಳಗ್ ಬಂದ್ರೆ ಭೀಮಾ ಹಿಡ್ಕೊಬಿಡ್ತಾನೆ ಅನ್ಬಿಟ್ಟು ಮೇಲ್ ಹೋಗಿ ಮನಿಕೊಬಿಟ್ಟಿದೀನಿ, ನಿದ್ದೆ ಬತ್ತಿತ್ತು ಅಂತ. ನಮ್ಮ ಮನೆಯವ್ರ ಮೇಲ್ ನೋಡ್ದೆ, ಫೋನು ಪವನ್ಗೆ, ಗೌತಮ್ಗೆ, ಯಶವಂತ್ಗೆ ಎಲ್ರಿಗೂ ಫೋನು ಇಲ್ಲೇ ಬಿಟ್ಬಿಟ್ಟವನೆ, ಎಲ್ಲ ಅವನಿಗೆ ಗೊತ್ತಿಲ್ಲ, ಮನೆಯಲ್ಲೇ ಇಲ್ಲ ಅಂತ. ಗೌತಮ್ಗೆ ಎಲ್ಲಾರ್ಗು ಫೋನ್ ಮಾಡ್ತಾ ಇದ್ದೀನಿ. ಇಲ್ಲ, ಗೌತಮ್ ಜೊತೆ ಕಾಲ್ ಅಲ್ಲಿ ಇದ್ದೆ ಅವಾಗ ವಾಟ್ಸ್ಆಪ್ ಅಲ್ಲಿ. ಅದಾದ್ಮೇಲೆ ಮೇಲ್ಗಡೆ ಮಾಡಿದ್ದ ಅವನ ಜೊತೆ ಕಾಲ್ ಅಲ್ಲಿ ಇದ್ದೆ. ಆಮೇಲೆ ತಿರ್ಗಿ ಮಾಡೋಣ ಅನ್ನಷ್ಟು ಇವನೇ ಫೋನ್ ಮಾಡ್ದ. ಇಲ್ಲ ಆಂಟಿ, ನಾನು ನೀವು ಫೋನ್ ಮಾಡಿದ್ರಲ್ಲ, ಯಶವಂತ್ ಏನಂದವನು ಹೇಳು, ಇಲ್ಲ ಇವಾಗ ಹೊರಟವನ ಆಂಟಿ ಮತ್ತ ಹೀಗೆ ಬದುಕೋ ನನ್ನ ಗೆಳೆಯ. ಯಶವಂತ್ ಫೋನ್ ಮಾಡ್ದೆ, ಯಶವಂತ್ ವಾಪಸ್ ಫೋನ್ ಮಾಡ್ದೆ, ಲವ್ ನಿಮ್ ಮನೆಯವ್ರು ಮಾಡಿರ್ ಎಲ್ಲಿದ್ಯೋ ಈಗ ಹೋದೆ ಅಂತ ಹೇಳ್ದೆ ಅಂತಾನೆ. ಲವ್ ಇಲ್ಲೇ ಮೇಲ್ ಮಲಗಿದೀನಿ ಕಣೋ, ನೋಡಿಲ್ಲ ಅವರು ಅಂತ. ಒಳ್ಳೆ ಕಾಮಿಡಿ ಇವತ್ತು, ಮಜಾ ಇತ್ತು. ನಾನು ಆಂಟಿ 2 ಸಲ ಫೋನ್ ಮಾಡಿದಾಗ ಗೌತಮ್ ಜೊತೆ ಕಾಲ್ ಅಲ್ಲಿ ಇದೆ, ವಾಟ್ಸ್ಆಪ್ ಅಲ್ಲಿ ಫೋನ್ ಮಾಡಿದ್ದ. ಆಮೇಲೆ ನೀನೇ ಮಾಡ್ದಲ್ಲ, ಮತ್ತೆ ಮಾಡೋಣ ಅನ್ನೋಷ್ಟಲ್ಲಿ ಕೋಬ್ರ ನಂಬರ್ ಕೊಟ್ಟ, ಕೋಬ್ರಂಗ್ ಮಾಡ್ದೆ. ಕೋಬ್ರನು ಇಲ್ಲ, ನಾನು ನಂದು ಒಂದ್ ಫೋನ್ ಕೆಳಗಡೆ ಇತ್ತು, ಇನ್ನೊಂದ್ ಫೋನ್ ಸೈಲೆಂಟ್ ಆಗ್ಬಿಟ್ಟೈತಿ ನನ್ನ ಹತ್ರ ಇದ್ದು, ಅದಕ್ಕೆ ನೋಡ್ಕೊಂಡಿಲ್ಲ. ಆಂಟಿ ಬೇರೆ ಫೋನ್ ಬಿಟ್ಬಿಟ್ಟೋಗವ್ರೆ ಅಂತಂತಾರೆ. ಅದ್ ಇನ್ನೊಂದ್ ಫೋನ್ ಕಣ, ಇದೇನಲ್ಲ ವಿಡಿಯೋ ಮಾಡೋ ಫೋನ್ ಬಿಟ್ಬಿಟ್ಟೋಗಿರೋದು, ಮಾಮೂಲಿ ಯೂಸ್ ಮಾಡೋ ಫೋನ್ ನನ್ನ ಹತ್ರನೇ ಇತ್ತು. ಇವ್ರಿಗೆ ಗೊತ್ತಾಗಿಲ್ಲ, 2 ರಿಂಗ್ ಆಯ್ತದೆ ಒಂದಕ್ ಮಾಡಿದ್ರೆ. ಇದ್ಯಾಕ ಹಿಂಗ್ ಓಡ್ ಬಂದ್ಬಿಟ್ಟೆ ಕೋಬ್ರಾ ಅವ್ರ ಊರ್ಗ್ ಬಂದ್ವಿ ನೋಡಿ, ಅಡುಗೆ ಮನೆ ಇಲ್ಲೇ ಐತೆ. ಕೋಬ್ರಾ ನಾವೇನ್ ಬಿಟ್ಟು ಕೋಬ್ರಾ ಅದ್ಯಾಕ ಓಡ್ ಬಂದ್ಬಿಟ್ಟಲ್ಲ ಆ ಕಡೆಯಿಂದ, ಹೊಂಟೋಯ್ತಾರೆ ಅಂತ ಗೊತ್ತಾಯ್ತೆ ನಾವ್ ಹೆಂಗೆ ತಲೆ ತಿಂದೆ ಚೆನ್ನಾಗಿ ನೋಡ್ಕೋತೀವಿ ಅಂತ. ರೈಟ್ ಸೈಡಾ ಇರ ಅಲ್ಲಿ ನಮ್ಮ ಅಕ್ಕಾರ್ ಮನೆಗ್ ಬಂದೆ, ಮುತ್ತು ಇದನ್ ನೋಡಿ. ಮುತ್ತು ಮ್ಯಾಚ್ ನೋಡ್ತಿದ್ಯಾ? ನೋಡ್ದೆ ಹೆಂಗ್ ಹೊಡೆದ್ರು ನಮ್ಮವರು. ಪಂಜಾಬ್ ಮೇಲೆ ಆರಾಮಾಗಿ ಗೆಲ್ತಾರ ಬಿಡಿ ಗೈಸ್, ಆಲ್ರೆಡಿ ವಿಕೆಟ್ ಕಿತ್ಬಿಟ್ಟವ್ರು. ಮುತ್ತು ಮ್ಯಾಚ್ ಏನ್ ನೋಡೋದು, ನಿನ್ಕಿಂತ ಅವನ್ಗೆ ಗೊತ್ತು ಮ್ಯಾಚ್ ಬಗ್ಗೆ. ಕೇಳಿ, ನಮ್ಮ RCB ಫ್ಯಾನ್ ಅವನು. ನಮ್ಮ ಹುಲಿನ ಬೆಳೆಸ್ತಾ ಇದೀವಿ, ನೆಕ್ಸ್ಟ್ ಜನರೇಷನ್ RCB ಫ್ಯಾನ್ಸ್. ಮುತ್ತು ಯಾವ ಫ್ಯಾನ್ ನೀನು? RCB ನೋಡಿ, CSK ಫ್ಯಾನ್ ಇದ್ದಾನೆ. ಒಂದ್ ಸ್ವಲ್ಪ ಏನಾರು ಅವ್ನಿಗೆ ಎಲ್ಲ ಗೊತ್ತು ಕೇಳ. RCB ಯಾರು ಇಷ್ಟ ಹೆಂಗೆ? ಕೊಹ್ಲಿ ಬಿಟ್ಟು ಬೇರೆ ಹೆಸರು ನಾನೇ ಇದ್ದೆ ಅವನಿಗೆ. CSK ತಾನೇ ನೀನು? ಟೇಬಲ್ ಅಲ್ಲಿ ಎಲ್ಲಿದ್ದೀರಾ? ಟೇಬಲ್ ಅಲ್ಲಿ 1 ವರ್ಷ ಬಂದ್ಬಿಟ್ಟು ಹಿಂಗ್ ಆಡೋದಲ್ಲ, ಬರೀ ಪ್ರತಿ ವರ್ಷ ಬರೋ ನಮ್ಗೆ ಎಷ್ಟು ಬೇಡ. ಮತ್ತೆ 2 ವರ್ಷ ಇರ್ಲಿಲ್ವಲ್ಲ ನೀವು? 2 ವರ್ಷ ನೀಗಂತ ಬಾಕ್ಬಿಟ್ರಿ, ನಾವ್ ಇರ್ಲಿಲ್ಲ ಅಂದ್ರೂ ತಪ್ಪೇನಿಲ್ವಲ್ಲ. ಬ್ಯಾನ್ ಆಗಿ ಜೈಲ್ಗೆ ಹೋಗಿದ್ರಿ ತಾನೆ? ಕೋಬ್ರಾ ಆಗ್ಲಿ ಯಾರಿಗೋ ಫೋನ್ ಅಲ್ಲಿ ಇನ್ನು 7 ವಿಕೆಟ್ ಐತೆ, ಹೊಡಿತಾರ ಈಗ್ಲೂ ಪಂಜಾಬ್ ಸಪೋರ್ಟ್ ಮಾಡ್ತಾವ. ಏನಂತ ಗೊತ್ತಾ, ನೀನು ಒಳಗಡೆ ಬಂದ್ಬಿಟ್ಟೆ, ಕಾರ್ ಪಾರ್ಕ್ ಮಾಡ್ತಿದ್ದಿಲ್ಲ, ಇನ್ನು 7 ಜನ ಬ್ಯಾಟ್ಸ್ಮನ್ ಹೊಡೆದ್ ಬಿಡ್ತಾರೆ. ಈಗ್ಲೂ ಪಂಜಾಬ್ ಗೆಲ್ತಾರ ಕೋಬ್ರಾ? ಓಕೆ, ಅವನ್ಗೂ ನಂಬಿಕೆ ಇಲ್ಲ, ಹೇಳ್ಬೇಕಂತ ಹೇಳ್ತಾನೆ. ಗೈಸ್, ದೇವ್ರಿಲ್ಲ ಆಯ್ತು ನೋಡಿ. ದೇವ್ರಿಗೆ ಇಲ್ಲಿ ಒಂದು ಮರಿನ ಬಲಿ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಮಾಡಿರೋದು ಆ ಕಡೆ ಸೈಡ್. ಬ್ಯಾಕ್ ಪೇಪರ್ ಇಟ್ಟು ಚುಂಚನಗಿರಿ ಸ್ವಾಮಿ ತಾನೇ ಇದು? ಚುಂಚನಗಿರಿ ಎರಡು ನೋಡಿ. ದೇವ್ರಿಗೆ ಕೈ ಮುಕ್ಕೊಳ್ಳಿ ಗೈಸ್.
ಇನ್ನು ಊಟ ಕೊಡಕ್ ಸ್ಟಾರ್ಟ್ ಮಾಡಿಲ್ಲ, ಸಂಜೆ ಇರೋದು ಊಟ. ಎಲ್ಲ ಲೈಟಿಂಗ್ಸ್ ಹಾಕಿ ಎಲ್ಲ ಟೇಬಲ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋರೆ. ನಾವು ಅಡ್ಗೆ ಮನೆಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಅಡ್ಗೆ ಮಾಡ್ತಾರಲ್ಲ, ಅಡ್ಗೆ ಮಾಡಕ್ ತೋರ್ಸೋಣ. ಅಡ್ಗೆ ಮನೆಯಲ್ಲಿ ನೋಡಿ ಸಾಂಬಾರು, ಮಟನ್ ಸಾಂಬಾರು, ಬಿಸಿ ಬಿಸಿ ಮಟನ್ ಸಾಂಬಾರು. ಮಟನ್ ಎತ್ತುತ್ತಿರೋದಣ್ಣ, ಮಟನ್ ಎತ್ತುತ್ತಿರೋದ ಮೇಕೆ. ಸಾಂಬಾರು ಮಟನ್ ಸಪರೇಟ್ ಮಾಡ್ತಿದ್ದೀರಾ? ಇದು ಮಟನ್ ಸಾಂಬಾರು. ಆ ಕಡೆ ಸೈಡ್ ಗೋಟಿ ಗೊಜ್ಜು ಐತೆ, ಬನ್ನಿ ತೆಗ್ದ್ಬಿಟ್ಟು ತೋರ್ಸು. ಹಿಂಗೆ ಬಾ, ಹಿಂಗೆ ತೆಗಿತೀನಿ. ಹೆಂಗೆ ತೆಗಿತೀಯ? ಗೋಟಿ ಗೊಜ್ಜು ನೋಡಿ ದೊಡ್ಡದಲ್ಲ ಐತೆ ತಪ್ಪಲೆ. ಇನ್ನು ಬಿಸಿ ಬಿಸಿ ಮಟನ್ ಗೋಟಿ ಗೊಜ್ಜು. ಎಲ್ಲ ಇದು ಅದು ಅದು ಇಲ್ಲ ಐತೆ, ಇನ್ನು ಇಲ್ಲೂ ಐತೆ. ಈ ಕಡೆ ಸೈಡ್ ಒಂದ್ ಐತೆ, ಇದು ಕೂಡ ಗೋಟಿ ಗೊಜ್ಜೆ. ಎಷ್ಟ್ ದಬ್ರೆ ಬೇಕು? ಎಷ್ಟ್ ದಬ್ರೆ ಬೇಡ ಗೋಟಿ ಗೊಜ್ಜು? ಸಾಂಬಾರು ಕಣ. ಇಲ್ಲೊಂದ್ ಐತೆ ನೋಡಿ ಗೋಟಿ ಗೊಜ್ಜು ದಬ್ರೆ. ಐಟಮ್ ಗೋಟಿ ಗೊಜ್ಜು, ಅನ್ನ ಸಾರು, ಮುದ್ದೆನಾ? ಗೋಟಿ ಗೊಜ್ಜೆ ಮೇನ್ ಐಟಮ್. ಅದಕ್ಕೆ ನಾಲ್ಕು ಸಾಂಬಾರು, 4 ದಬ್ರೆ. ಇದು ಸಾಂಬಾರ್ ಅಣ್ಣ, ಇದು ಮಟನ್ ಸಾಂಬಾರು. ಅಲ್ಲಿಂದ ಇಲ್ಲಿ ಗಂಟ ನೋಡಿ ಎಲ್ಲ ಮಟನ್ದು ಸಾಂಬಾರು ಮತ್ತೆ ಗೋಟಿ ಗೊಜ್ಜು ಐಟಮ್ ಇಟ್ಟಿರೋದು. ಇದು ಗೋಟಿ ಗೊಜ್ಜು, ಇದು ಮಟನ್ ಗೊಜ್ಜು, ಇದು ಮಟನ್ ಗೊಜ್ಜು ಕಣ. ಇದು ಗೋಟಿ ಗೊಜ್ಜು, ಸಾಂಬಾರು. ಗೋಟಿ ಗೊಜ್ಜು ಎಷ್ಟು ಅದು? 1 2 3 4 6 ಟೋಟಲ್ 6. ಸಾಂಬಾರು ಸೇರಿ 6 ಆಯ್ತು ಟೋಟಲ್. ಮುದ್ದೆ ಅದು 1 ಟ್ರ್ಯಾಕ್ಟರ್. ಅದು ಫುಲ್ ಅನ್ನ ಇರೋ ಟ್ರ್ಯಾಕ್ಟರ್, 2 ಟ್ರ್ಯಾಕ್ಟರ್. ಮುದ್ದೆನಾ? ಮುದ್ದೆ ಅದು ಅನ್ನ. ಆ ಕಡೆ ಮುದ್ದೆ, ಇದು ಅನ್ನ, ಈ ಕಡೆ ಮುದ್ದೆ ತೋರಿಸ್ತೀವಿ. ಮುದ್ದೆ ಕೋಬ್ರನ್ ಟ್ರ್ಯಾಕ್ಟರ್ ನಮ್ದು ನೋಡ್ಕೊಳ್ಳಿ. ಕೋಬ್ರನ್ ಟ್ರ್ಯಾಕ್ಟರ್ ಇದು. ಕೋಬ್ರಾ, ನಿನ್ ಟ್ರ್ಯಾಕ್ಟರ್ ಏನಾರು ಹೆಸರಿಡೋಣ, ಏನೋ ಬೇಡ, ಟ್ರ್ಯಾಕ್ಟರ್ ಏನಾರು ಚಾಲೆಂಜ್ ಮಾಡೋಣ. ಮುದ್ದೆ ತೋರ್ಸುವೆ ಗೈಸ್. ಕೋಬ್ರಂದು ಮಹೇಂದ್ರ 475 DI ಟ್ರ್ಯಾಕ್ಟರ್ ಇರೋ. ನಮ್ಮ ಹುಡುಗ ಇನ್ನೊಬ್ಬನ್ ತೋರಿಸ್ತೀನಿ. ಕೋಬ್ರಾ, ನಿನ್ ಟ್ರ್ಯಾಕ್ಟರ್ ಒಂದ್ ಹೆಸರಿಡೋ. ಏನ್ ಇಡಬೇಡ. ನಿನ್ನ ಹೆಸರು ಬ್ಲಾಕ್ ಕೋಬ್ರಾ ಅಲ್ವಾ? ಇದು ಕೆಂಪಗೈತೆ, ಕೆಂಪಾವು ಅಂತ ಇಡು. ಇಲ್ಲ ಕೆಂಪಣ. ನಮ್ಮ ಅರ್ಜುನ್ ಟ್ರ್ಯಾಕ್ಟರ್ ಫುಲ್ ಮುದ್ದೆ ಐತೆ, ಮುದ್ದೆ ತೋರಿಸ್ತೀವಿ. ಒಂದು ಟ್ರ್ಯಾಕ್ಟರ್ ತುಂಬಾ ಫುಲ್ ಬಿಸಿ ಬಿಸಿ ಮುದ್ದೆ. ಒಂದ್ ಟ್ರಾಲಿ ಐತೆ ನೋಡಿ ಮುದ್ದೆ. ಒಂದು ಟ್ರಾಲಿ ಫುಲ್ ಮುದ್ದೆ ಐತೆ, ಬಿಸಿ ಐತೆ ನೋಡಿ. ಇಲ್ಲ ಅಂದ್ರು 10,000 ಮೇಲೆ ಐತೆ ಕಣ. 10,000 ಎಲ್ಲ ನಾವ್ ಮಾಡಿರೋ ಗೊತ್ತಾ? ನಾವೇ ಮಾಡಿಲ್ವಾ? ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಅದ್ಯಾವ್ದೋ ಫಿಲಮ್ ಅಲ್ಲಿ ಅಜ್ಜಿ ಹೇಳ್ತಾಳೆ, ₹1,00,00,000 ಅಧ್ಯಕ್ಷ ಫಿಲಮ್ ಅಲ್ಲಿ ₹1,00,00,000 ಮದ್ವೆ ಅಂತ ಜಾಸ್ತಿ ಐತೆ. ಫುಲ್ ಟ್ರಾಲಿ ಐತೆ, 10,000 ಮುದ್ದೆ ಇಲ್ಲ, ಫುಲ್ ಜಾಸ್ತಿ ಐತೆ. ಇನ್ನೂ ಫುಲ್ ಎಲ್ಲ ಇಟ್ಕೊಂಡವ್ರೆ ಜನ. ಇವಾಗ ಕುತ್ಕೋತಾವ್ರ ನೋಡಿ ನೈಟ್ ಊಟ. ಇವಾಗ ಪಂತಿಲ್ ಕುತ್ಕೋತಾವ್ರ ಜನ. ಈ ಕಡೆ ಸೈಡ್ ಒಂದ್ ಟ್ರ್ಯಾಕ್ಟರ್ ಫುಲ್ ಅನ್ನ ಐತೆ. ಇರಿ ಅನ್ನ ತೋರಿಸ್ತೀವಿ ಗೈಸ್. ಒಂದ್ ಟ್ರ್ಯಾಕ್ಟರ್ ಫುಲ್ ಅನ್ನ ಐತೆ ನೋಡಿ, ಬಿಸಿ ಬಿಸಿ ಅನ್ನ. ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡವ್ರೆ. ಇವಾಗ ಎಲ್ಲ ಊರಲ್ಲೂ ಮಧ್ಯಾಹ್ನ ಮಾಡ್ತಿದ್ರು, ನಾಗವಾರದಲ್ಲೇ ಸಂಜೆ ಮಾಡ್ತಿರೋದೇ ಬೆಸ್ಟ್. ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಆಗಿ ತೋರಿಸ್ತಾ ಇದೀವಿ ಎಲ್ಲಾರ್ನು. ತಲೆ ಕಟ್ಕೋಬೇಡ, ಜಾಸ್ತಿ ಅದಕ್ಕೆ ನೋಡ್ದಾರಲ್ಲ. ಎಲ್ಲಿ ಬಂದಿಲ್ವಾ ವಿಡಿಯೋ ಮಾಡಕ್ಕೆ ಅಂತ ಮಧ್ಯಾಹ್ನದಿಂದ ಮಾಡ್ತಾ ಇದೀವಲ್ಲ. ನಿನ್ ಜಾಬ್ ಏನ್ ಇವತ್ತು? ಬಡ್ಸೋದ ಏನು? ಬಡ್ಸೋದು ತಿನ್ನೋದು ತಿನ್ನೋದು ಮಾಡ್ತಾನೆ, ಬಡ್ಸೋದು ಮಾಡ್ತಾನೆ ಇವತ್ತು. ಗೈಸ್, ನಾನು ಪವನ್ ಮತ್ತೆ ಮುತ್ತು ಎಲ್ಲ ಊಟ ಕೂತಿದ್ವಿ. ಕೋಬ್ರಿ ಇವಾಗ ಅವ್ರ ಊರವ್ರ ಜೊತೆಗೆ ಸೇರ್ಸ್ಕೊಂಡು ಬಡಿಸ್ತಾನೆ, ಒಯ್ದು ಹಾಕ್ತಾವನೆ. ಏನು ಇವನ್ ಮೇಂಟೈನ್ ಬಡ್ಸಲ್ಲ. ಕೋಬ್ರಂಗೆ ನಮ್ ಜೊತೆ ಕುತ್ಕೊಳಕ್ ಆಸೆ ಇತ್ತು. ಊರವ್ರು ಬೈದ್ ಬಿಡ್ತಾರೆ, ಕುತ್ಕೊಂತ ಅದನ್ನೇ ಪಂದಿ ಕುತ್ಕೋತೀಯ. ಅದೇ ಬೇಗ ಕುತ್ಕೊಂಡ್ರೆ ಕೋಬ್ರಂಗೆ ಬಂದ್ಬಿಡ್ತಾರೆ ಊರವ್ರು. ನಿಧಾನಕ್ಕೆ ಆಮೇಲೆ ಕುತ್ಕೊಳಕ್ ಸಾಯಿಸ್ತಾರೆ ಕೋಬ್ರನ್. ವಾಟರ್ ಬಾಟ್ಲು. ಇವಾಗ ಊಟ ಕೊಡಕ್ ಸ್ಟಾರ್ಟ್ ಮಾಡಿರೋದಲ್ವಾ, ಇನ್ನು ಜನ ಬರ್ತಾವ್ರೆ. ಇವಾಗ ಸ್ಟಾರ್ಟಿಂಗ್ ನಾವು ಫ್ರೀ ಇದ್ದಾಗಲೇ ಕುತ್ಕೊಬಿಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ವಿ. ಆಮೇಲೆ ರಶ್ ಆಗ್ಬಿಡುತ್ತೆ ಅದಕ್ಕೆ. ಜಾಗನೂ ದೊಡ್ಡ. ಗೈಸ್, ಮಟನ್ ಗೊಜ್ಜು ಮೊದಲನೇ ಮೇನ್ ಐಟಮ್ ಮಾಡಿರೋದೇ ಮಟನ್ ಗೊಜ್ಜು. ಬ್ರೇನ್ ಬಿದೋಗೈತೆ ಪವನ್ ನಂಗೆ. ತಿನ್ನು ಮಟನ್ ಬ್ರೇನ್, ಇದು ಬ್ರೇನ್ ಪೀಸ್ ಬಿದ್ದೋಗ್ಬಿಟ್ಟೈತೆ. ನನಗೆ ಕಾಲ್ ಬಿದ್ದೈತೆ. ಪವನ್ಗೆ ಕಾಲು ಸ್ಟ್ರಾಂಗ್ ಇಲ್ವಲ್ಲ, ಅದಕ್ಕೆ ಕಾಲ್ ಬಿದ್ದೈತೆ. ನನ್ ಬ್ರೇನ್ ಹೆವಿ ಸ್ಟ್ರಾಂಗ್ ಇದೆಯಲ್ಲ, ಅದಕ್ಕೆ ಬ್ರೇನ್ ಬಿದ್ದೈತೆ. ಗೈಸ್, ಬಿಸಿ ಬಿಸಿ ಮುದ್ದೆ ಜೊತೆಗೆ ನೋಡಿ ಅಲ್ಲೇನೆ ಹಿಂದೆಗಡೆ ಖಾಲಿಲೆ ಸಾಂಬಾರ್ ಐತೆ. ಮುದ್ದೆ ಜೊತೆಗೆ ಹಂಗೆ ಸಾಂಬಾರ್ ಕೊಡ್ತಾವ್ರೆ.
ಮುದ್ದೆನ ಕೈಯಲ್ಲಿ ಕಟ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ಮಟನ್ ಸಾಂಬಾರ್ ಜೊತೆ ತಿನ್ನೋದೇ ಮಜಾ. ಗೈಸ್ ಮುದ್ದೆ ತಿನ್ನೋಣ. ಗೈಸ್ ಇವಾಗ ಜನ ಫುಲ್ ಜಾಸ್ತಿ ಆಯ್ತವ್ರ ನೋಡಿ, ರಶ್ ಆಯ್ತವ್ರೆ. ಊಟ ಇವಾಗ ಕೊಡಕ್ ಸ್ಟಾರ್ಟ್ ಮಾಡಿದ್ದಲ್ಲ, ನಾವ್ ಫಸ್ಟೇ ಕುತ್ಕೊಬಿಟ್ಟ. RCB ಮತ್ತೆ GT ಮ್ಯಾಚ್ ನೋಡ್ತಾ ಇದೀವಿ ಗೈಸ್. ಸ್ಟೋನೀಸ್ ಮತ್ತೆ ಇವ್ನು ರೊಚ್ಕೆದ್ ಬಿಟ್ಟವ್ರೆ. ಅಂಪೈರ್ಗೆಲ್ಲ ಬೈತಾವ ಸ್ಟೋನೀಸ್. ವೈಟ್ ಮುದ್ದೆ ತಿಂದಾಯ್ತು, ಎಲ್ರು ಎರಡೆರಡು ರೌಂಡ್ ಕೇಳಿದ್ರು ಮುದ್ದೆ. ಇವಾಗ ಅನ್ನ ಬಡಿಸ್ಕೊಬತ್ತವ್ರೆ. ಕೋಬ್ರಾ ಬಡಿಸ್ತಾವ್ ನೋಡಿ ಅನ್ನನ. ಕೋಬ್ರಾ ಅವನ ಅನ್ನ ತಿಂದು ಎಲ್ರಿಗೂ ಎರಡೆರಡು ಇಡಿ ಜಾಸ್ತಿನೇ ಆಗ್ತವನೆ. ಬಿಸಿ ಬಿಸಿ ಅನ್ನ ಬಡಿಸ್ಕೊ ಬರ್ತಾವ್ರೆ. ಈ ಕಡೆ ಸೈಡ್ RCB ಮ್ಯಾಚು ಪಂಜಾಬ್ ಜೊತೆ ಅದೇನಾಗುತ್ತೋ ಸ್ವಲ್ಪ ನಮ್ಮೂರ್ ಕ್ಲೋಸ್ ತಗೋಗ್ಬಿಡ್ತಾವ್ರೆ. ನಮ್ ಕಡೆಯಿಂದ ರೈಸ್ ತರ ಹಾಕಿ ಕೋಬ್ರಾ. ನೀನ್ ತಿನ್ಬೇಕು ಪವನ್. ಸ್ವಲ್ಪ ಹಾಕು, ನನಗೆ ಅಷ್ಟೆಲ್ಲ ಹಾಕ್ಬೇಡ. ಸ್ವಲ್ಪ ಹಾಕು ನೀನು, ಒಂದ್ ಸ್ವಲ್ಪ ಹಾಕು, ಅರ್ಧ ಹಾಕು. ಅನ್ನ ಹಾಕ್ತಾ ಕೋಬ್ರಾ ಸಾಂಬಾರ್ ಇದಕ್ಕೆ ಹಾಕ್ಬೋದು. ಬಿಸಿ ಬಿಸಿ ಮಟನ್ ಸಾಂಬಾರು ಚೂರ್ ಹಾಕಿದ್ಕೆ ಒಂದ್ ಸ್ವಲ್ಪ ಹಾಕೋಣ ಸಾಕು. ಫ್ರೆಂಡ್ ಅಲ್ವಾ ಅದಕ್ಕೆ ಫ್ರೆಂಡ್ ಬಡಿಸ್ತಾವನಲ್ಲ ಅದಕ್ಕೆ. ಹಾಕಿರೋದ್ ನೋಡ್ ರೈಸ್. 24 ಬಾಲ್ಗೆ 63 ಬೇಕು. ಸರ್ ಹುಡುಕಿ ಇಲ್ಲ ಔಟ್ ಕಾಣಲ್ಲ. ಸ್ಟಂಪ್ ಮೇಲೆ ಐತೆ. ಅಂಪೈರ್ಗೆ ಬೈತ್ಯಾವ, ಹೋಗು ಮನೆಗೆ. ಒಬ್ರ ನನಗೂ ಪವನ್ಗೂ ಅನ್ನ ಹಿಂಗ ಹಾಕೊಂಡ್ ನೋಡಿ ತಟ್ಟೆ ತುಂಬಾ ಅನ್ನ ಹಾಕ್ಬಿಟ್ಟವನೆ. 2ನೇ ರೌಂಡ್ ಅನ್ನ ತರಿಸ್ತವ್ರೆ. ಸೆಕೆಂಡ್ ರೌಂಡ್ ಮುದ್ದೆನು 2 ರೌಂಡ್ ತೋರ್ಸಿದ್ರು. 2 ರೌಂಡ್ ತೋರ್ಸಿದ್ರು. ಗೆಲ್ತಾವ್ರ ಬಿಡು RCB. ಮ್ಯಾಚ್ ನೋಡ್ದವನೆ. ಹಾಕ್ಸೋಳ ಪವನ್ ಇನ್ನೊಂದ್ ಸ್ವಲ್ಪ ಅನ್ನನ. ಕೋಬ್ರಾ ಹಾಕಿದ್ದು ತುಂಬಾ ಜಾಸ್ತಿ ಆಗೋಯ್ತು. ಗೋಬ್ರನೇ 3 ಸತಿಗೆ ಹಾಕೋದು, ಒಂದೇ ಸತಿ ಇಬ್ರಿಗೂ. ರಾತ್ರಿ ಹೊತ್ತು ಮಾಡ್ತಿರೋದಕ್ಕೆ ಪರನ ಏನ್ ಅಡ್ವಾಂಟೇಜ್ ಅಂದ್ರೆ ತಣ್ಣಗೈತೆ, ಶಕೆ ಆಗ್ತಾ ಇಲ್ಲ ಅಷ್ಟು. ಪವನ್ ಶಕೆ ಆಗ್ದೇನೆ ಇಷ್ಟ ಬೇವ್ರತಾನೆ. ಮಧ್ಯಾಹ್ನ ತಾಗಿದ್ರೆ ಅರ್ದು ಊರ್ ಬಾಗ್ಲ ಬಿಡುವ. ಸಂಜೆ ಹೊತ್ತು ಮಾಡ್ತಿರೋದಕ್ಕೆ ತಂಪಾಗೈತೆ ಸ್ವಲ್ಪ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಟೇಸ್ಟ್ ಒಳ್ಳೆ ಸಖತ್ತಾಗಿತ್ತು. ಊಟನ ಮಾಡ್ಬಿಟ್ಟು ನಾವು ಪ್ರಸಾದ ತಿಂದ್ವಿ, ಚೆನ್ನಾಗಿತ್ತು ಎಲ್ಲ ಟೇಸ್ಟಿಯಾಗೆ. ಇವಾಗ ಜನ ಫುಲ್ ಜಾಸ್ತಿ ಆಗ್ತಾವ್ರೆ ರಾತ್ರಿ. ಇವಾಗ ಗೊತ್ತಾವ್ ನೋಡಿ, ಆ ಕಡೆ ಎಲ್ಲ ಕುತ್ಕೋತಾವ್ರೆ. ನಾವ್ ಕುತ್ಕೊಂಡಾಗ ಫ್ರೀ ಆಗಿತ್ತು ಹೆಂಗೋ. ಈಗ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ರೆ ಒಬ್ಬರು ಹೆಂಗಿದಿಲ್ಲ. ಅದೇ ಲೈಟಿಂಗ್ಸ್ ಒಳ್ಳೆ ಪಾರ್ಟಿ ತರ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಚೆನ್ನಾಗೈತೆ. ಜಾಸ್ತಿನೇ ನೋಡ್ಕೊತಾ ಇದೀವಲ್ಲ ಅಣ್ಣ, ದಿನ ತಿಂತಾನಲ್ಲ ಚೆನ್ನಾಗಿ. ಜಾಸ್ತಿನೇ ನೋಡ್ಕೊತಾ ಇದೀವಿ, ಸ್ವಲ್ಪ ಅಲ್ಲ ಜಾಸ್ತಿನೇ ನೋಡ್ಕೊಂತ ಇದೀವಿ ಅವನ್ನ. ಥ್ಯಾಂಕ್ಸ್ ಎಲ್ಲ ನೋಡ್ತೀನಿ. ಅದು ನೋಡ್ತೀರಾ? ಊಟ ಮಾಡೋರ ನೀವು? ಎಲ್ಲ ಚಿಕ್ಕ ಚಿಕ್ಕ ಐಕ್ಲಲ್ಲ ನೋಡಿ. ಗೈಸ್ 9 ಬಾಲ್ಗೆ 35 ಬೇಕು. ನೋಡೋಣ ಇರಿ. ಕೋಬ್ರಾ ಅವಾಗ್ಲೇ ಗೆಲ್ತಾರೆ ಅಂದ ಈಗ. ಇನ್ನೊಂದ್ ಸುಳ್ಳು ಚೇಂಜ್ ಮಾಡ್ಬಿಟ್ಟ. CSK ಅವ್ರ ಮೇಲೆ ಹೊಡೆದ. ನಿನ್ ಮೇಲೆ ತಾಕಿದ ಅವಾಗಿಂದ, ಇವಾಗ ನಮ್ ಮೇಲೆ ತಾಕ್ದ. 8 ಬಾಲ್ 35 ಬೇಕು, ಗೆಲ್ತಾರ ಬಿಡಿ ಗೈಸ್. ನಾವು ಊಟ ಮಾಡ್ಕೊಂಡು ಇವಾಗ ಹೊರಟ್ವಿ. ಇವಾಗ ಜಾಸ್ತಿ ರಶ್ ಆಗ್ತಾವ್ರೆ ಜನ. ನಾವ್ ಬೇಗ ಕೂತ್ಕೊಂಡು, ನಮ್ಮ ಅಮ್ಮ ಆಮೇಲೆ ಬಂದ್ರು, ಅವರು ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ರಶ್ ಇತ್ತಂತೆ. ಇವಾಗ ಜಾಸ್ತಿ ಜನ, ಇವಾಗ ಜಾಸ್ತಿ ಆಯ್ತವ್ರೆ ಜನ. 7 ಗಂಟೆ 8 ಗಂಟೆ ಮೇಲೆ ಜಾಸ್ತಿ ಆಗ್ತಾವ್ರ. ವಾಪಸ್ ಹೋಗ್ತಾ ಇದೀವಿ ಗೈಸ್. ವಾಪಸ್ಸು ಬಂದ್ವಿ ಮನೆಗೆ. ಇವಾಗ ಕಾರ್ನ ನಿಲ್ಲಿಸ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗೋವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್, ನಾಳೆ ಸಿಗ್ತೀನಿ.